ಅದೇ ಹೇಳಿದ್ದು ಈಗಿನ ಜನ್ರೇಷನಲ್ಲಿ ಮಕ್ಕಳು ಯಾವ ಥರ ಹಾಳಾಗ್ತಾ ಇದ್ದಾರೆ. ಡ್ರಗ್ಸು, ಅತ್ಯಾಚಾರ ಅನ್ನೋದು, ರೌಡಿಸಮ್ ಅನ್ನೋದು ಎಷ್ಟು ನಡೀತಾ ಇದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಜೈಲಲ್ಲಿ ಇರುವಂಥದ್ದು, ಅವ್ರ ಫ್ಯಾಮಿಲಿ ಸಫರ್ ಆಗ್ತಾ ಅಂಥದ್ದು. ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಖುಷಿ ಇದೆ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಬಂದಿರೋದು ಮತ್ತು ನಮ್ಮನ್ನು ಇನ್ವೈಟ್ ಮಾಡೋದಕ್ಕೆ ತುಂಬ ಖುಷಿ ಇದೆ. ಹಾಗೂ ನಮ್ಮ ಸಿನಿಮಾದ ಪ್ರಚಾರ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ 20ನೇ ತಾರೀಕು ನಮ್ಮ ಸೂರ್ಯಣ್ಣ ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲ ಕನ್ನಡದ ಕಲಾಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಒಳ್ಳೆಯ ಯುವ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂತಹ ಸಿನಿಮಾ, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ನ ಹೇಳಿರುವಂತಹ ಸಿನಿಮಾ. ನೀವೆಲ್ಲರೂ ಕುಟುಂಬ ಸಮೇತ ಬಂದು ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಹೇಳಿದ್ದು ಈಗಿನ ಜನ್ರೇಷನಲ್ಲಿ ಮಕ್ಕಳು ಯಾವ ಥರ ಹಾಳಾಗ್ತಾ ಇದ್ದಾರೆ. ಡ್ರಗ್ಸು, ಅತ್ಯಾಚಾರ ಅನ್ನೋದು, ರೌಡಿಸಮ್ ಅನ್ನೋದು ಎಷ್ಟು ನಡೀತಾ ಇದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಜೈಲಲ್ಲಿ ಇರುವಂಥದ್ದು, ಅವ್ರ ಫ್ಯಾಮಿಲಿ ಸಫರ್ ಆಗ್ತಾ ಅಂಥದ್ದು. ನಾನು ಅಷ್ಟು ನೋಡಿಲ್ಲ, ಬಟ್ ನಮ್ಮ ಡೈರೆಕ್ಟರ್ ಯಾರು ಸೂರಿ ಸರ್ ಇದ್ದಾರೆ, ಅವರು ಬಹಳಷ್ಟು ಅವರ ಜಾಗದಲ್ಲಿ ಬಹಳಷ್ಟು ಈ ಥರ ರಿಯಲ್ ಇನ್ಸಿಡೆಂಟ್ಗಳನ್ನ ನೋಡಿದ್ದಾರೆ. ಅದನ್ನೆಲ್ಲ ನೋಡಿ ಅವ್ರು ಇನ್ಸ್ಪೈರ್ ಆಗಿ ಯಾರಿಗೂ ಇನ್ಸ್ಪೈರ್ ಆಗಬಾರ್ದು ಅಂತ ಹೇಳಿ ಈ ಥರ ಒಂದು ಕಥೆನ ಆರಿಸ್ಕೊಂಡು ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದು. ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್, ಈಗ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳು, ಯಾರು ಹೋಗ್ಲಿ ಬಿಡು ಅಂತ ಯಾರಿಗೂ ಪೇಷನ್ಸ್ ಇಲ್ಲ ಈಗಿನ ಜನ್ರೇಷನಲ್ಲಿ. ಮಾತೆತ್ತರೆ ಜಗಳ, ಹೊಡೆದಾಟ ಅನ್ನೋದು ನಡೀತಾ ಇದೆ. ಅದೆಲ್ಲ ಆಗಬಾರ್ದು. ಅದರಿಂದ ಎಷ್ಟೆಲ್ಲ ಸಫರ್ ಆಗ್ತಾರೆ ಫ್ಯಾಮಿಲೀಸ್ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ಮಾಡಿರೋದಕ್ಕೋಸ್ಕರ. ಒಂದು ಕಾಂಟ್ರವರ್ಸಿ, ಒಂದು ತಮಾಷೆ ಮಾಡೋದಕ್ಕೋಸ್ಕರ ಮಾಡಿದ್ದು. ನಾವು ಫೋಟೋಶೂಟ್ ಮಾಡೋ ಟೈಮಲ್ಲಿ ಅದೇನೋ ಒಂದು ತಮಾಷೆ ಮಾಡಬೇಕು ಅಂತ, ನನಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಮಾಡಿದ್ದು. ಬಟ್ ಅದು ಎಲ್ಲರಿಗೂ ನಾವು ಲಾಸ್ಟಲ್ಲಿ ಹೇಳ್ಬಿಟ್ವಿ ಅದು ಪ್ರ್ಯಾಂಕ್ ಅಂತ. ಬಟ್ ಸೆಕೆಂಡ್ ಇನ್ಸಿಡೆಂಟ್ ಬಂದ್ಬಿಟ್ಟು ನನಗೂ ಗೊತ್ತಿಲ್ಲ ರಿಯಲ್ ಆಗಿ ಏನಾಗಿದೆ ಅಂತ. ಅವ್ರಿಗೇನೋ ಡೈಲಾಗ್ ಇಷ್ಟ ಆಗಿಲ್ಲ, ಆ ಥರ ಎಲ್ಲ ಒಂದು ಬಂತು. ಬಟ್ ಅದು ಎಷ್ಟು ಮಟ್ಟಿಗೆ ರಿಯಲ್ ರೀಲ್ ಅಂತ ನಮ್ಮ ಡೈರೆಕ್ಟ್ರೇ ಹೇಳಬೇಕು. ಸರ್, ಒಂದು ಸಿನಿಮಾ ಅನ್ನೋದು ತುಂಬ ಕನಸು ಕಟ್ಟಿ ಮಾಡಿರುವಂತಹ ಸಿನಿಮಾ. ಇದೊಂದು ಲೈಫ್ ಆಗುತ್ತೆ ಎಲ್ಲರಿಗೂ ಅಂತ ಒಂದು ಟೀಮ್ ಶ್ರಮಪಟ್ಟು ಮಾಡಿರುವಂತಹ ಸಿನಿಮಾ. ಡೆಫಿನೆಟ್ಲಿ ನೀವೆಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳಷ್ಟು ಕನಸಿಟ್ಕೊಂಡು ಮಾಡಿರುವಂತಹ ಸಿನಿಮಾ, ಎಲ್ಲರಿಗೂ ಒಂದು ಸಂದೇಶ ಕೊಡಬೇಕಾಗಿರುವಂಥ, ಈಗಿನ ಜನ್ರೇಷನ್ಗೆ ಬೇಕಿರುವಂತಹ ಒಂದು ಸಂದೇಶವನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ತುಂಬ ಖುಷಿ ಇದೆ. ನಾನು ಎಲ್ಲ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ಬಂದಾಗ ಬಹಳಷ್ಟು ಪ್ರೀತಿ ತೋರಿಸಿದ್ದೀರ ನಮಗೆ. ಅದೇ ರೀತಿ 20ನೇ ತಾರೀಕು ಬಂದು ನಮ್ಮ ಸಿನಿಮಾನ ನೋಡಿ ನೀವು ನಿಮ್ಮ ಪ್ರೀತಿನ ನಮ್ಮ ಮೇಲೆ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಖುಷಿ ಆಗ್ತದೆ. ಒಂದು ಬೇಜಾರು ಏನಂದರೆ ಅವ್ರು ಇಲ್ಲ ಅನ್ನೋದು. ಆದರೂ ನನ್ನ ಫೇವ್ರೆಟ್ ಗಾಡ್ ಶನಿ ಮಹಾತ್ಮ ದೇವರು. ಈ ಜಾತ್ರಾ ಮಹೋತ್ಸವದಲ್ಲಿ ನಾನು ಕೇಳ್ಕೊಂಡಿರೋದು ಒಂದೇ, ದರ್ಶನ್ ಸರ್ ಬೇಗ ಈಚೆ ಬರಬೇಕು, ಸಿನಿಮಾಗಳನ್ನ ಮಾಡಬೇಕು, ಸಿನಿಮಾ ಮಾಡಿ ನಮ್ಮನ್ನೆಲ್ಲ ರಂಜಿಸಬೇಕು ಮತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಬೇಗ ಈಚೆ ಬರಲಿ ಅಂತ ನಾನು